SLC ನಂದು ಗಣಿತ ಫೇಲ್ ಆಗಿತ್ತು. ಆ ಫೇಲ್ ಆಗಿದ್ದು ಹೊಳ್ಳಿ ನಾ ಕಟ್ಟಿ ಪಾಸ್ ಮಾಡ್ಕೊಂಡೇನೆ. ಅಂಥ ಒಂದು ಇದ್ರೊಳಗೆ ನಾನು ಪಾಸ್ ಆಗಿದ್ದು. ಆದ್ರೆ ನಮ್ಮಂಗ ನೀವು ಆಗಬೇಡ್ರಿ ಅನ್ನೋ ಒಂದು ಆಸೆ ನಮ್ಗೆ ಇಲ್ಲ. ನೀವು ನಮ್ಮಂಗ ಫೇಲ್ ಆಗಬಾರ್ದು ಅಂತ. ರಿಸಲ್ಟ್ ಹೆಂಗೈತೆ ಅಂದ್ರೆ ನಿಮ್ದು ಹೋದ ಸಲ 100ಕ್ಕೆ 56 ಮಂದಿ ಅಷ್ಟೇ ಪಾಸ್. 100ಕ್ಕೆ 100ರಷ್ಟು ಪಾಸ್ ಆಗ್ರಿ ಮೊದಲೇದ್ದು. ಆಮೇಲೆ ನಿಮ್ಮ ಹೇಗಿರ್ಬೇಕಂದ್ರೆ ಹೆಣ್ಮಕ್ಳು 90 ಮೇಲೆ ಮಾಡಿದವರೆಲ್ಲ ಹೆಣ್ಮಕ್ಳಲ್ಲ ಜಾಸ್ತಿ. ಅದಕ್ಕೆ ಗಂಡು ಮಕ್ಕಳು ಪ್ರಾಮುಖ್ಯತೆ ಐತಿ. ನೀವು ನಿಮ್ಮ ಭವಿಷ್ಯ ನಿಮ್ಮ ಇವತ್ತಿನ ಏನು ಓದೈತಲ್ಲ SLC ಅದರ ಮ್ಯಾಗ ನಿಮ್ಮ ಮುಂದಿನ ಭವಿಷ್ಯ ಇದೆ. ನಾವೆಲ್ಲ ಏನಾಗಿವೆ ಅಂದ್ರೆ ಸರಿಯಾಗಿ ಓದ್ಲಾರ್ದೆ ನಾವು ಫೇಲ್ ಆಗಿದ್ದಕ್ಕೆ ನಾವು ಆ ದಿಶೆ ಒಳಗೆ ಹೋಗ್ಲಾರ್ದೆ ಇಂಥ ಕೆಲಸಕ್ಕೆ ಬಂದಿದೆ. ಆದ್ರೆ ನೀವು ಸರಿಯಾಗಿ ಓದಿದ್ರಿ ಅಂದ್ರೆ ನೀವು ಯಾವುದೋ ಒಂದು ಆಫೀಸರ್ ಆಗಲಿ, ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ ಇಂಥವೆಲ್ಲ ಆಗ್ತೀರಿ. ಇವತ್ತೇನು ಕಷ್ಟಪಡಾತ್ತೀರಿ ನಾಳೆ ನೀವು ಆರಾಮಿರ್ತೀರಿ. ಇವತ್ತು ನೀವು ಕಷ್ಟಪಡಲಿಲ್ಲ ಅಂದ್ರೆ ನಾಳೆ ಆರಾಮಿರೋಕ್ಕಾಗಲ್ಲ. ಅವಾಗ ಕಷ್ಟಪಡ್ಬೇಕು ವಯಸ್ಸಾದ ಮೇಲೆ. ನಾವು ನಿಮ್ಮಂಗಿದ್ದಾಗ ಕಷ್ಟಪಟ್ಟು ಓದ್ಲಾರ್ದ ಇವತ್ತು ಕಷ್ಟಪಡಾಕತ್ತೀವಿ ಏನು ಮಾಡೋಣ ಅಂತೇಳಿ. ಆದ್ರೆ ನೀವು ಇವತ್ತು ಏನು ಕಷ್ಟಪಟ್ಟಿರಿ ಅಂದ್ರೆ ನೀವು ಮಾಡೋದು ಬೇಡ, ತಾನಾಗೆ ಎಲ್ಲ ಬರ್ತೈತಿ. ನಿಮ್ಗೆ ಅಧಿಕಾರನೂ ಬರ್ತೈತಿ, ಆಮೇಲೆ ಕೆಲಸನೂ ಬರ್ತೈತಿ, ಅದ್ರ ಜೊತೆ ಹಣನೂ ಬರ್ತೈತಿ. ಅದರಿಂದ ನೀವು ಎಲ್ಲ ಆರಾಮಾಗಿರ್ಬೋದು. ನಿಮ್ಮ ಏಜ್ನಾಗ ನಾವು ಅದನ್ನು ಸರಿಯಾಗಿ ಮಾಡ್ಲಾರ್ದಕ್ಕೆ ಇವತ್ತು ಏನು ಮಾಡೇವಿ, ನಮ್ಗೆ ಯಾವುದು ಸಿಗ್ಲಾರ್ದಕ್ಕೆ ನಾವು ಇಂಥ ಏನೋ ಒಂದು ಸಮಾಜ ಸೇವೆನೋ ರಾಜಕಾರಣನೋ ಅಂದ್ರೆ ವಿದ್ಯೆ ಸರಿಯಾಗಿ ಬರಲಿಲ್ಲ ರಾಜಕಾರಣಕ್ಕೆ ಬರ್ತಾನೆ ನನ್ನ ಥಿಯರಿ ಪ್ರಕಾರ, ನನ್ನ ಅನುಭವದ ಪ್ರಕಾರ. ಅದಕ್ಕೆ ನೀವು ದಯಮಾಡಿ ಈ ರಾಜಕಾರಣ ನಿಮಗೆ ಯಾರಿಗೂ ಬೇಡ. ನನ್ನ ವಿನಂತಿ ಏನಂದ್ರೆ ನೀವು ಸರಿಯಾಗಿ ಓದಿ ಒಳ್ಳೆಯ ಒಂದು ಇದನ್ನು ತಗೊಂಡು ಡಿಗ್ರಿ ಮಾಡಿಕೊಂಡು ಒಳ್ಳೆ ಒಂದು ಹುದ್ದೆ ತಗೋರಿ. ಎಲ್ಲರಿಗೂ ಹೆಂಗೆ ಪ್ರಯತ್ನ ಇರ್ಬೇಕಂದ್ರೆ ನಾ ಡಾಕ್ಟ್ರು, ಇಂಜಿನಿಯರು ಏನೋ ಒಂದು ಆಗಿ ದೊಡ್ಡ ಅಧಿಕಾರಿಯಾಗಿ ನೀವೆಲ್ಲ ಬಂದ್ರಿ ಅಂದ್ರೆ ಹೈಸ್ಕೂಲ್ಗೆ ಅಷ್ಟಲ್ಲ ನಮ್ಮ ಊರಿಗೂ ಒಂದು ಒಳ್ಳೆ ಹೆಸರು ಇರ್ತೈತಿ. ಅದಕ್ಕೆ ದಯಮಾಡಿ ತಾವೆಲ್ಲ ಏನು SLC ವಿದ್ಯಾರ್ಥಿಗಳಿದ್ರಿ, ನೀವು 100ಕ್ಕೆ 56ರಷ್ಟು ಪಾಸ್ ಆಗಿದ್ದು ಹೋದ ಸಲ, ಈ ಸಲ 100ಕ್ಕೆ 100ರಷ್ಟು ಪಾಸ್ ಆಗ್ರಿ. ದೇವರು ನಿಮಗೆ ಆ ಶಕ್ತಿನೇ ಇಲ್ಲಿ. ಯಾವುದೇ ರೀತಿಯ ಶಿಕ್ಷಕರ ಬೈತಾರ, ದೊಡ್ಡವ್ರು ಬೈತಾರ, ಮನ್ಯಾಗ ತಂದೆ ತಾಯಿ ಬೈತಾರ. ಎದಕ್ಕೋಸ್ಕರ ಅಂದ್ರೆ ನಿಮ್ಮ ನಾಳಿನ ಭವಿಷ್ಯ ಸರಿ ಇರಲಿ ಅನ್ನೋದಕ್ಕೆ ಇವತ್ತು ಬೈತಾರ. ಅದನ್ನು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡ್ರಿ. ಟೀಚರ್ ಬೈದರು, ಸಂಗಮೇಶ್ ಸರ್ದಾರ್ ಬಂದರು ಅವ್ರು ಬೈದರು, ಇಲ್ಲ ಇನ್ನೊಬ್ರು ಬಂದರು ಅವ್ರು ಬೈದರು. ಇದೆಲ್ಲ ಯಾವಾಗಲೂ ನಿಮ್ಗೆ ಹೆಂಗಿರ್ಬೇಕಂದ್ರೆ ಇವತ್ತಿಂದ ಏನೋ ದೊಡ್ಡವ್ರು ಬೈದಿರ್ತೈತಲ್ಲ, ನಾಳೆ ನಿಮ್ಮ ಭವಿಷ್ಯಕ್ಕೆ ಸರಿಯಾಗಿರಲಿ ಅನ್ನೋ ಉದ್ದೇಶದಿಂದ ಅವ್ರು ಬೈತಿರ್ತಾರೆ. ಯಾವುದೇ ಅವ್ರಿಗೆ ನಿಮ್ಮನ್ನು ಬೈಬೇಕು ಅನ್ನೋದು ಬೇರೆ ದೃಷ್ಟಿಯಿಂದ ಇರಂಗಿಲ್ಲ. ಅದಕ್ಕೆ ಯಾರೇ ಬೈಲಿ, ನಿಮಗೆ ಇದನ್ನು ಮಾಡಲಿ, ನೀವು ಸರಿಯಾಗಿ ಶಿಕ್ಷಕರ ನೋಡ್ರಿ, ಶಿಕ್ಷಕರ ಮಹತ್ವ ದೊಡ್ಡದೈತಿ. ನಾವು ತಿಳ್ಕೊಳ್ಳೋದ್ರೆ ನಾವು ಏನಾಗೀವಿ, ಹಿಂದುಳಿದೇವಿ. ಆ ಸ್ಟೆಪ್ ನೀವು ತಗೋಬೇಡ್ರಿ. ಶಿಕ್ಷಕರು ಏನು ಹೇಳ್ತಾರೆ ಅದನ್ನು ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ಒಳ್ಳೆ ಎಕ್ಸಾಮ್ನ ಅಟೆಂಡ್ ಮಾಡಿ ಅವೆಲ್ಲ ಒಳ್ಳೆಯ ದೊಡ್ಡ ಹುದ್ದೆಗಳಿಗೆ ಬಂದ ಮ್ಯಾಗ ನಮಗೂ ವಯಸ್ಸಾಗಿರುತ್ತೆ, ನೀವೆಲ್ಲ ಬೆಟ್ಟ ಖುಷಿ ಆಕತಿ. ಆ ಖುಷಿ ನಿಮ್ಮಿಂದ ನಾನು ಕಾಣಬೇಕಂತೇಳಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ಹುಟ್ಟುಹಬ್ಬಕ್ಕೆ ತಾವೆಲ್ಲ ಏನು ವಿಶ್ ಮಾಡಿದರೆ ತಮಗೆಲ್ಲ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ